ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯೂ ಬಾಗಿದೆ, ನನ್ನ ತಲೆಯೂ ಬಾಗಿದೆ. जय बोलो अरिहंत परमेष्ठी भगवान की जय। आचार्य गुरुवर श्री विद्या संत श्रमणी आचार्य गुरुवर श्री विद्यासागर जी महाराज की जय। विद्या श्रमणी आचार्य गुरुवर श्री समय सागर जी महाराज की जय। निर्यापक श्रमण मुनि श्री योग सागर जी, नियम सागर जी, सुधा सागर जी आदि मुनिराजों की जय। समस्त मुनि संघ की जय। ಎಲ್ಲರಿಗೂ ಜೈ ಜಿನೇಂದ್ರ। ನಾವು ಇವತ್ತಿನ ಪಾಠವನ್ನ ಈಗಾಗಲೇ ನಾವು ವೀರಶಾಸನ ಜಯಂತಿ ಬಗ್ಗೆ, ಪಾಪ ಪುಣ್ಯ, ಐತಿಹಾಸಿಕ ಜೈನ ಮಹಾಪುರುಷರು, ಜೀವಂದರ ಸ್ವಾಮಿ, ವೀರಶಾಸನ ಜಯಂತಿ ಇವುಗಳ ಬಗ್ಗೆ ಇದರ ಬಗ್ಗೆ ಎಲ್ಲ ನಾವು ಡಿಟೇಲ್ ವಾಗಿ ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದೆ ಇಲ್ಲದ್ರೆ ನಾವು ಯಾವುದು ವ್ರತಗಳ ಬಗ್ಗೆ ಚರ್ಚೆಯನ್ನು ಮಾಡುವುದಿದೆ. ವ್ರತಗಳು ಎಷ್ಟು, ವ್ರತ ಎಂದರೇನು, ವ್ರತಗಳು ಎಷ್ಟು ಮತ್ತು ಯಾವ್ಯಾವ ವ್ರತಗಳು ಅಂತ ಹೇಳಿ ನಾವು ಮೊದಲೇ ಇಲ್ಲಿ ತಿಳಿದುಕೊಳ್ಳೋಣ. ವ್ರತ ಅಂದ್ರೆ ಏನು, ಯಾವುದಕ್ಕೆ ವ್ರತ ಅಂತ ಹೇಳಿದರು, ಯಾವುದೋ ಒಳ್ಳೆಯ ಕೆಲಸವನ್ನು ಮಾಡಲು ತೆಗೆದುಕೊಳ್ಳುವ ನಿಯಮವಿದೆ ಇಲ್ಲ, ಅದಕ್ಕೆ ವ್ರತ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆಯ ಕೆಲಸವನ್ನು ಯಾವ್ದು ಮಾಡಲಿಕ್ಕೆ, ಒಳ್ಳೆಯ ಕೆಲಸವನ್ನ ನಾವು ಯಾವ್ದು ಮಾಡ್ತೀವೋ ಅಂದ್ರೆ ಧಾರ್ಮಿಕ ಕಾರ್ಯಗಳನ್ನ ನಾವು ಮಾಡೋದಾದ್ರೆ ಅದ್ರ ಮಾಡುವಾಗ ಅದರದ ನಿಯಮ ಏನ್ ತಗೋತೇವೆ ಅದಕ್ಕೆ ವ್ರತ ಅಂತ ಹೇಳ್ತಾರೆ. ಇಲ್ಲಾದ್ರೆ ಕೆಟ್ಟ ಕೆಲಸ ಅಂದ್ರೆ ಪಂಚಪಾಪಗಳನ್ನ ನಾವು ಏನ್ ಬಿಡ್ತೇವಲ್ಲ, ಬಿಡೋದೇನ್ ನಿಯಮವನ್ನು ತೆಗೆದುಕೊಳ್ತೇವಲ್ಲ ಇದಕ್ಕ ವ್ರತ ಅಂತ ಹೇಳಿ ಕರೆಯುತ್ತಾರೆ. ಶ್ರಾವಕರ ಪಂಚ ಪಾಪಗಳನ್ನು ಸ್ಥೂಲ ರೂಪದಿಂದ ತ್ಯಾಗ ಮಾಡುತ್ತಾರೆ. ಶ್ರಾವಕರು ಏನ್ ಮಾಡ್ತಾರೆ, ಸ್ಥೂಲ ರೂಪದಿಂದ ಅಂದ್ರೆ ಅಂಶಿಕ ರೂಪದಿಂದ, ಇಲ್ಲಾದ್ರೆ ಈ 5 ಪಾಪಗಳನ್ನ ತ್ಯಾಗ ಮಾಡ್ತಾರೆ. ಸಂಪೂರ್ಣವಾಗಿ ಯಾರು ತ್ಯಾಗ ಮಾಡ್ತಾರೆ, ಸಂಪೂರ್ಣವಾಗಿ ಇಲ್ಲದ್ರೆ ಮುನಿ ಮಹಾರಾಜರು ತ್ಯಾಗ ಮಾಡ್ತಾರೆ. ಅಂಶಿಕವಾಗಿ ನಾವು ಏನ್ ತ್ಯಾಗ ಮಾಡ್ತೀವಲ್ಲ ಇದಕ್ಕೆ ಏನಂತಾರೆ ಅಂದ್ರೆ, ಅಂಶಿಕವಾಗಿ ತ್ಯಾಗ ಮಾಡೋದನ್ನ ಅಣುವ್ರತ ಅಂತ ಹೇಳಿ ಕರೀತಾರೆ. ಮತ್ತು ಪೂರ್ಣವಾಗಿ ಯಾರು ತ್ಯಾಗ ಮಾಡ್ತಾರಲ್ಲ ಅದಕ್ಕೆ ಮಹಾವ್ರತ ಅಂತ ಹೇಳಿ ಕರೆಯುತ್ತಾರೆ. ಹಾಗಾದ್ರೆ ವ್ರತಗಳು ಅಂದ್ರೆ ಎಷ್ಟು ಪ್ರಕಾರ ಇವೆ? ವ್ರತದಲ್ಲಿ 12 ಪ್ರಕಾರ ಇವೆ. ಅದರಲ್ಲಿ 5 ಅನುವ್ರತ, 3 ಗುಣವ್ರತ ಮತ್ತು 4 ಶಿಕ್ಷಾವ್ರತ ಅಂತ ಹೇಳಿ ಈ ರೀತಿ ಇಲ್ಲಾದ್ರೆ ವ್ರತಗಳು 12 ಪ್ರಕಾರ ಇವೆ. ಇದನ್ನ ಯಾರು ಪಾಲನೆ ಮಾಡ್ತಾರೆ, ಇದನ್ನ ಪಾಲನೆ ಮಾಡುವವರು ಶ್ರಾವಕರಿದ್ದಾರೆ. ಮಹಾವ್ರತ ಏನಿವೆಲ್ಲ, ಮಹಾವ್ರತವನ್ನು ಪಾಲನೆ ಮಾಡುವವರು ಯಾರಿದ್ದಾರೆ, ಮುನಿಗಳು ಇಲ್ಲಾದ್ರೆ ನಮ್ಮ ಈ 5 ಪಾಪಗಳನ್ನ ಸಂಪೂರ್ಣವಾಗಿ ತ್ಯಾಗ ಮಾಡ್ತಾರೆ ಮತ್ತು ಶ್ರಾವಕರು ಅಂಶಿಕವಾಗಿ ತ್ಯಾಗ ಮಾಡ್ತಾರೆ. ಇದರಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿವೆ, ಅವನ್ನ ಸಂದರ್ಭಾನುಸಾರ ಹೇಳ್ತಾ ಹೋಗ್ತೀನಿ. ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ ಹಾಗೂ ಪರಿಗ್ರಹ ಈ ಪಂಚ ಪಾಪಗಳನ್ನು ಸ್ಥೂಲ ರೂಪದಿಂದ ಏಕದೇಶ ತ್ಯಾಗ ಮಾಡುವುದು ಅನುವೃತವೆಂದು ಕರೆಯಲಾಗುವುದು. ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ ಮತ್ತು ಪರಿಗ್ರಹ ಈ 5 ಪಾಪಗಳೇನಿವೆಯಲ್ಲ ಇವುಗಳನ್ನ ಅಂಶಿಕ ರೂಪದಲ್ಲಿ ಏನ್ ತ್ಯಾಗ ಮಾಡ್ತೀವಿ ಅಂದ್ರೆ ಅದಕ್ಕೆ ಅನುವ್ರತ ಅಂತ ಹೇಳಿ ಕರೀತಾರೆ. ಈ ಅನುವ್ರತಗಳು ಎಷ್ಟು ಪ್ರಕಾರ? ಅನುವ್ರತಗಳು 5 ಪ್ರಕಾರ. ಯಾವುದು? ಅಹಿಂಸಾನುವ್ರತ, ಸತ್ಯಾನುವ್ರತ, ಅಚೌರ್ಯಾನುವ್ರತ, ಬ್ರಹ್ಮಚರ್ಯಾನುವ್ರತ,
ಆಮೇಲೆ ಪರಿಗ್ರಹ ಪರಿಮಾಣಾನುವ್ರತ, ಪರಿಗ್ರಹ ಪರಿಮಾಣಾನುವ್ರತ ಅಂಥೇಳಿ ಈ ರೀತಿ ಇಲ್ಲದ್ರೆ 5 ಭೇದಗಳನ್ನ ಮಾಡಿದ್ದಾರೆ. ಅಹಿಂಸಾನುವ್ರತ ಅಂದ್ರೆ ಏನು? ಪ್ರಮಾದದಿಂದ ಅಥವಾ ಸಂಕಲ್ಪ ಪೂರ್ವಕ ತ್ರಸಜೀವಿಗಳ ಘಾತ ಮಾಡದೇ ಇರುವುದು ಅಹಿಂಸಾನುವ್ರತವಾಗಿದೆ. ಪ್ರಮಾದದಿಂದ ಅಂದ್ರೆ ಆಲಸ್ಯದಿಂದ ಮತ್ತು ಸಂಕಲ್ಪ ಪೂರ್ವಕವಾಗಿ ಇಚ್ಛಾಪೂರ್ವಕವಾಗಿ ಇಲ್ಲದ್ರ ನಾವೇನ್ ತ್ರಾಸ ಜೀವಿಗಳ ಘಾತ ಮಾಡ್ತೀವಲ್ಲ, ಇದು ತ್ರಾಸ ಜೀವಿಗಳನ್ನ ಘಾತ ಮಾಡದೇ ಇರೋದಕ್ಕ ಅಹಿಂಸಾ ಅನುವ್ರತ ಅಂತ ಹೇಳಿ ತಿಳ್ಕೊಂಡಿವಿ. ಈಗಾಗಲೇ ನಾವು ಅಹಿಂಸಾ ಅನುವ್ರತದ ಬಗ್ಗೆ ಮತ್ತು ಅಹಿಂಸಾ ಮಹಾವ್ರತ ಎಂದರೇನು ಅದರ ಬಗ್ಗೆ ನಾವು ಮೊದಲಿನ ಕ್ಲಾಸ್ನಲ್ಲಿ ಅಹಿಂಸಾ ಎಂಬ ಪಾಠದಿಂದ ನಾವು ತಿಳಿದುಕೊಂಡು ಬಂದಿದ್ದೇವೆ. ಅದಕ್ಕಾಗಿ ಇದರ ಹೆಚ್ಚು ವಿಶ್ಲೇಷಣೆಯನ್ನು ಮಾಡದೆ ಅಷ್ಟೇ ಸಂಕ್ಷಿಪ್ತವಾದ ವಿಶ್ಲೇಷಣೆಯನ್ನು ಮಾಡ್ತೀನಿ. ಅಹಿಂಸಾನುವೃತ್ತಿ, ನಾನು ಈ ಜೀವವನ್ನು ಸಾಯಿಸುತ್ತೇನೆ ಇಂತಹ ಸಂಕಲ್ಪದಿಂದ ಯಾವಾಗಲೂ ಯಾವುದೇ ಜೀವದ ಘಾತ ಮಾಡುವುದಿಲ್ಲ. ಅಹಿಂಸಾನುವೃತ್ತಿಗಳು ಏನ್ ಮಾಡ್ತಾರೆ? ಸಂಕಲ್ಪದಿಂದ, ಅಂದ್ರೆ ನಾನು ಈ ಜೀವವನ್ನು ಸಾಯಿಸೇ ಬಿಡುತ್ತೇನೆ ಎಂಬ, ಅವರು ಏನ್ ಸಾಯಿಸೇ ಬಿಡುತ್ತೇನೆ ಅಂತ ಹೇಳಿ ಈ ರೀತಿ ಇಲ್ಲದ್ರೆ ಸಂಕಲ್ಪವನ್ನ ಮಾಡೋದಿಲ್ಲ. ಆ ಸಂಕಲ್ಪ ಮಾಡದೇ ಇಲ್ಲದ್ರೆ ಕೆಲವೊಂದು ಜೀವಿಗಳ ಘಾತ ಆಗ್ತವೆ. ಆ ಘಾತವನ್ನು ನಾವು ಅಹಿಂಸಾನುವ್ರತದಲ್ಲಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಸಂಕಲ್ಪ ಪೂರ್ವಕವಾಗಿ ನಾವು ಏನ್ ಇದು ಮಾಡ್ತೇವಲ್ಲ, ಸಂಕಲ್ಪ ಪೂರ್ವಕವಾಗಿಲ್ಲದ್ರೆ ನಾವು ಯಾವ ಜೀವಿಗಳ ಹಿಂಸೆ ಮಾಡ್ತೇವಲ್ಲ ಅದು ಅಹಿಂಸಾನುವ್ರತದಲ್ಲಿ ಬರೋದಿಲ್ಲ. ಅದು ಹಿಂಸೆಯ ಪಾಪವಾಗಿ ಕನ್ವರ್ಟ್ ಆಗುತ್ತೆ. ಯಾರಿಗೂ ಘಾತ ಮಾಡುವ ವಿಚಾರವನ್ನು ಮಾಡೋದಿಲ್ಲ. ಮತ್ತು ಅದೇ ರೀತಿ ಇಲ್ಲದ್ರೆ ಬೇರೆ ಜೀವಿಗಳನ್ನ ಸಾಯಿಸುವಂತ ವಿಚಾರ ಮಾಡೋದಿಲ್ಲ. ಮತ್ತು ಇಲ್ಲದ್ರೆ ಅದರ ಜೊತೆ ಅವರ ಮನಸ್ಸಿನಿಂದನೂ ಕೂಡ ವಿಚಾರ ಮಾಡೋದಿಲ್ಲ. ಅಂದ್ರೆ ಸಾಯಿಸೋದಿಲ್ಲ ಮತ್ತು ಮನಸ್ಸಿನಿಂದ ವಿಚಾರ ಸಹಿತ ಅವರು ಮಾಡೋದಿಲ್ಲ. ಬೇರೆಯವರಿಗೆ ಮಾಡಲು ಹೇಳೋದಿಲ್ಲ, ಮತ್ತೊಬ್ಬರ ಕಡೆಯಿಂದ ಮಾಡಿಸೋದಿಲ್ಲ. ಆದರೆ ಮನೆಯ ಕೆಲಸ ಮಾಡುವಾಗ, ವ್ಯವಸಾಯ ಮಾಡುವಾಗ ಹಾಗೂ ಶತ್ರುವಿನಿಂದ ಪಾರಾಗುವಾಗ ಶ್ರಾವಕದಿಂದ ಆಗುವ ಅಲ್ಪ ಪ್ರಮಾಣದ ಹಿಂಸೆಯಿಂದ ಪಾರಾಗಲಾರ. ಅಂದ್ರೆ ಯಾವುದು? ಉದ್ಯೋಗಿ ಹಿಂಸೆ, ಆರಂಭಿ ಹಿಂಸೆ, ಉದ್ಯೋಗಿ ಹಿಂಸೆ ಮತ್ತು ವಿರೋಧಿ ಹಿಂಸೆ. ಈ 3 ಹಿಂಸೆಯಿಂದ ಶ್ರಾವಕನು ಪಾರಾಗಲು ಸಾಧ್ಯವಿಲ್ಲ. ಸಂಕಲ್ಪಿ ಹಿಂಸೆಯಿಂದ ಮಾತ್ರ ಪಾರಾಗಬಲ್ಲ. ಯಾರು? ಅನುವೃತ್ತಿ ಶ್ರಾವಕ, ಅಹಿಂಸಾನುವ್ರತವನ್ನು ತೆಗೆದುಕೊಂಡಂತ ಶ್ರಾವಕ. ಇನ್ನು ಸತ್ಯಾನುವ್ರತ ಅಂದ್ರೆ ಏನು? ಸ್ಥೂಲ ಸ್ವಯಂ ಸುಳ್ಳು ಹೇಳುವುದಿಲ್ಲ, ಬೇರೆಯವರಿಂದಲೂ ಹೇಳಿಸುವುದಿಲ್ಲ. ಸ್ಥೂಲ ಅಂದ್ರೆ ದೊಡ್ಡದಾದಂತ, ತಾನು ಸುಳ್ಳನ್ನು ಹೇಳೋದಿಲ್ಲ, ಮತ್ತೊಬ್ಬರಿಂದ ಸುಳ್ಳನ್ನ ಹೇಳಿಸೋದಿಲ್ಲ. ಯಾವ್ದಾದ್ರೂ ಜೀವ ಅಥವಾ ಧರ್ಮಕ್ಕೆ ತೊಂದರೆ ಆಗುವಂತಿದ್ದರೆ ಆಗ ಸತ್ಯವನ್ನು ಹೇಳದೇ ಇರುವುದು. ಅಂದ್ರೆ ಒಂದು ಜೀವಿಯ ಘಾತ ಆಗ್ತಿದ್ರೆ, ಇಲ್ಲಾದ್ರೆ ಘಾತ ಆಗ್ತಾ ಇದ್ರೆ, ಧರ್ಮಕ್ಕೆ ಏನಾದ್ರೂ ಚ್ಯುತಿ ಬರ್ತಾ ಇದ್ರೆ ಅಲ್ಲಿ ಸತ್ಯಿದ್ರೂ ಆ ಸತ್ಯವನ್ನ ಹೇಳದೇ ಇರುವುದು, ಇದು ಸತ್ಯಾನುವ್ರತವಾಗಿದೆ. ಪ್ರಮಾದದಿಂದ ಜೀವಿಗಳಿಗೆ ಪೀಡೆ ಉಂಟು ಮಾಡುವಂತ ಮಾತನ್ನು ಆಡದೇ ಇರುವುದು ಸತ್ಯಾನುವ್ರತವಾಗಿದೆ. ಪ್ರಮಾದದಿಂದ ಅಂದ್ರೆ ಆಲಸ್ಯದಿಂದ ಜೀವಿಗಳಿಗೆ ಕೆಟ್ಟಾಗ್ಲಿ ಅಂತ ಹೇಳಿ ನಾವು ಆ ರೀತಿ ಮಾತನ್ನ ಆಡದೇ ಇರುವುದು, ಅಂದ್ರೆ ಮತ್ತೊಬ್ಬರಿಗೆ ಮನಸ್ಸಿಗೆ ಹತ್ತುವಂತ ಮಾತನ್ನ ಆಡದೇ ಇರುವುದು, ಇದು ಸತ್ಯಾನುವ್ರತವಾಗಿದೆ. ಬಿಟ್ಟು ಹೋಗಿದೆ, ಅದನ್ನ ತವನ್ನ ಅಲ್ಲಿ ಸೇರಿಸ್ಕೊಡಿ. ಸತ್ಯಾನುವ್ರತವಾಗಿದೆ ಅಂತ ಹೇಳಿದೆ ಅಲ್ಲ, ಅದರಲ್ಲಿ ಬಿಟ್ಟು ಹೋಗಿದೆ. ಅಚೌರ್ಯಾನುವ್ರತ, ಲೋಭಕ್ಕೆ ವಶನಾಗಿ ಬೇರೆಯವರ ಕೊಡದೆ ಇರುವ ವಸ್ತುಗಳನ್ನು, ಕೊಡದೆ ಆದ ಕೂಡಲೇ ಇರುವ ಅಂತ ಹೇಳಿ ಒಂದ್ ಸ್ವಲ್ಪ ಬರ್ಕೊಳ್ಳಿ. ಅಲ್ಲಿ ಲೋಭಕ್ಕೆ ವಶನಾಗಿ ಬೇರೆಯವರ ಕೊಡದೆ ಇರುವ ವಸ್ತುಗಳನ್ನು ತೆಗೆದುಕೊಳ್ಳದೆ ಇರುವುದು, ಅಂದ್ರೆ ಬೇರೆಯವರು ನಮಗೆ ಕೊಟ್ಟೇ ಇಲ್ಲ, ಆ ವಸ್ತುಗಳನ್ನ ನಾವು ತೆಗೆದುಕೊಳ್ಳೋದಿಲ್ಲ. ಇದಕ್ಕೆ ಏನಂತಾರು ಅಚೌರ್ಯ ಅನುವ್ರತ ಅಂತ ಹೇಳಿ ಕರೀತಾರೆ.
ಯಾರಾದ್ರೂ ಕೊಟ್ರೆ ಆ ವಸ್ತುಗಳನ್ನ ಗ್ರಹಣ ಮಾಡಬಹುದು. ಆದ್ರೆ ಯಾರದೇ ಕೊಟ್ಟಂತ ಇಟ್ಟಂತ ಕೊಡದೇ ಇರುವಂತ ಬಿದ್ದಂತ ಮರೆತು ಬಿಟ್ಟಂತ ವಸ್ತುಗಳನ್ನ ನಾವು ತೆಗೆದುಕೊಳ್ಳಬಾರದು. ಯಾಕಂದ್ರೆ ಅದರಿಂದ ಚೋರಿ ಅನ್ನುವ ಪಾಪವು ನಮ್ಮ ಹತ್ರ ಬರುತ್ತೆ. ಅಂದ್ರೆ ಕಳ್ಳತನದ ಪಾಪ ನಮ್ಮ ಹತ್ರ ಬರುತ್ತೆ. ಇದರಲ್ಲಿ ತಾನು ತೆಗೆದುಕೊಳ್ಳೋದಿಲ್ಲ, ಹಾಗೆ ಬೇರೆಯವರಿಗೂ ಕೊಡೋದಿಲ್ಲ. ತಾನು ತೆಗೆದುಕೊಳ್ಳಂಗಿಲ್ಲ ಮತ್ತು ಬೇರೆಯವರಿಗೂ ಕೂಡ ಕೊಡೋದಿಲ್ಲ. ಇದು ಚೌರ್ಯ ಅನ್ನೋ ವೃತ್ತವಾಗಿದೆ. ಅಂದ್ರೆ ಬೇರೆಯವರು ಕೊಡದೇ ಇರುವಂತ ವಸ್ತುವನ್ನು ತಾನು ತೆಗೆದುಕೊಳ್ಳೋದಿಲ್ಲ, ಮತ್ತೊಬ್ಬರಿಗೆ ಇಲ್ಲದ್ರೆ ಅಲ್ಲಿದೆ ತೆಗೆದುಕೊಳ್ಳಿ ಅಂತ ಹೇಳಿ ಅನುಮೋದನೆ ಹೇಳೋದಿಲ್ಲ. ಕೃತಕಾರಿತ ಮನೋವಚನ ಕಾಯ ಮತ್ತು ಕೃತಕಾರಿತ ಅನುಮೋದನೆಯಿಂದ ಇವರು ಕಳ್ಳತನವನ್ನ ಮಾಡೋದಿಲ್ಲ ಅಥವಾ ಮಾಡಿಸೋದಿಲ್ಲ, ಮಾಡುವವರಿಗೆ ಅನುಮೋದನೆಯನ್ನು ಕೂಡ ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಇದನ್ನ ಅಚೌರ್ಯ ಅನ್ನೋ ವ್ರತ ಅಂತ ಹೇಳಿ ಕರೆಯುತ್ತಾರೆ. ಇನ್ನು ಮುಂದೆ ಬ್ರಹ್ಮಚರ್ಯ ಅನ್ನೋ ವ್ರತ. ಬ್ರಹ್ಮಚರ್ಯ ಅನ್ನೋ ವ್ರತ ಅಂದ್ರೆ ಪರಸ್ತ್ರೀ ಸೇವನೆ, ವೇಶ್ಯವರ ಸೇವನೆ ತ್ಯಾಗ ಮಾಡುವುದು ಬ್ರಹ್ಮಚರ್ಯ ಅನ್ನೋ ವ್ರತವಾಗಿದೆ. ಅಂದ್ರೆ ಬೇರೆ ಸ್ತ್ರೀ ಅಥವಾ ಬೇರೆ ಪುರುಷ ಮತ್ತು ವೇಶ್ಯವರ ಸೇವನೆ ಮಾಡೋದು ಇದು ಬ್ರಹ್ಮಚರ್ಯ ಮಾಡದೇ ಇರುವುದು ಇದು ಬ್ರಹ್ಮಚರ್ಯ ಅನ್ನೋ ವ್ರತವಾಗಿದೆ. ತನ್ನ ಹೆಂಡತಿಯ ಹೊರತಾಗಿ ಉಳಿದೆಲ್ಲ ಸ್ತ್ರೀಯರು ಅಕ್ಕ ತಂಗಿ ತಾಯಿಗೆ ಸಮಾನರಿರ್ತಾನೆ. ಈ ಬ್ರಹ್ಮಚರ್ಯ ಅನ್ನೋ ವ್ರತವನ್ನೇ ಯಾರು ಗ್ರಹಣ ಮಾಡಿರ್ತಾರಲ್ಲ ಅವರು ತನ್ನ ಹೆಂಡತಿ ಹೊರತಾಗಿ ತನ್ನ ಹೆಂಡತಿನ ಬಿಟ್ಟಿಲ್ಲದ್ರೆ ಉಳಿದ ಯಾರು ಇರ್ತಾರಲ್ಲ ಅವರನ್ನ ಅಕ್ಕ ತಂಗಿ ಅಣ್ಣ ತಮ್ಮನ ರೀತಿ ಇಲ್ಲದ್ರೆ ಅವರು ತಿಳ್ಕೊತಾರೆ. ಮತ್ತು ಯಾವುದೇ ಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದಿಲ್ಲ. ಅಷ್ಟಮಿ ಚತುರ್ದಶಿಯಂದು ಕಾಮ ಸೇವನೆ ಮಾಡುವುದಿಲ್ಲ. ಮತ್ತು ಯಾವುದೇ ಸ್ತ್ರೀ ಇದ್ರೂ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ. ಮತ್ತು ಅಷ್ಟಮಿ ಚತುರ್ದಶಿ ದಿನ ಇಲ್ಲದ್ರೆ ಏನ್ ಮಾಡ್ತಾರೆ, ಕಾಮ ಸೇವನೆಯನ್ನು ಕೂಡ ಮಾಡೋದಿಲ್ಲ. ಸ್ವಂತ ಪತ್ನಿ ಜೊತೆಯನ್ನು ಕೂಡ ಕಾಮ ಸೇವನೆಯನ್ನ ಮಾಡೋದಿಲ್ಲ ಅಷ್ಟಮಿ ಚತುರ್ದಶಿ ದಿನ. ಇದು ಬ್ರಹ್ಮಚರ್ಯ ಅನ್ನೋ ವ್ರತವಾಗಿದೆ. ಯಾವ ಪರ್ವ ದಿನ ಇರ್ತಾವಲ್ಲ ಆ ಪರ್ವ ದಿನಗಳಲ್ಲಿ ತಮ್ಮ ಪತ್ನಿಯ ಜೊತೆ ಸಹಿತ ಪತಿ ಪತ್ನಿಯರು ಕೂಡ ಕಾಮ ಸೇವನೆ ಮಾಡೋದಿಲ್ಲ. ಇದು ಬ್ರಹ್ಮಚರ್ಯ ಅನ್ನೋ ವ್ರತವಾಗಿದೆ. ಮತ್ತೆ ಪರಿಗ್ರಹ ಪರಿಮಾಣ ಅನ್ನೋ ವ್ರತ. ಇದರಲ್ಲಿ ಮತ್ತೊಂದು ಸ್ವದಾರ ಸಂತೋಷ ವ್ರತ ಅಂತ ಹೇಳಿ ಬರ್ತದೆ. ಸ್ವದಾರ ಸಂತೋಷ ವ್ರತ ಅಂದ್ರೆ ತಮ್ಮ ಹೆಂಡತಿ ಜೊತೆಗೆ ಮಾತ್ರ ಕಾಮ ಸೇವನೆಯನ್ನ ಮಾಡ್ತಾರೆ. ಇದು ಎಲ್ಲಿಯ ತನಕ ಅವರು 7ನೇ ಪ್ರತಿಮೆಯನ್ನ ಗ್ರಹಣ ಮಾಡೋದಿಲ್ಲ ಅಲ್ಲಿಯವರೆಗೆ ಬ್ರಹ್ಮಚರ್ಯ ಅನ್ನೋ ವ್ರತ ಇರುತ್ತೆ. ಮತ್ ಅಲ್ಲಿಂದ ಮುಂದಿಲ್ಲಾದ್ರೆ ಆ ಪತ್ನಿಯನ್ನು ಸಹಿತ ಅವರು ತ್ಯಾಗ ಮಾಡ್ತಾರೆ. ಪತಿ ಪತ್ನಿಯರು ಕೂಡ ಅಲ್ಲಿಂದ ಮುಂದೆ ಏನ್ ಮಾಡೋದಿಲ್ಲ, ಕಾಮ ಸೇವನೆಯನ್ನು ಮಾಡೋದಿಲ್ಲ. ಇದು ಬ್ರಹ್ಮಚರ್ಯ ಅನ್ನೋ ವ್ರತವಾಗಿದೆ. ಪರಿಗ್ರಹ ಪರಿಮಾಣ ಅನ್ನೋ ವ್ರತ. ಧನ ಧಾನ್ಯ, ಸಾಕು ಪ್ರಾಣಿಗಳು, ನೌಕರ, ಒಡವೆ, ವಸ್ತ್ರಗಳನ್ನು ಅವಶ್ಯಕತೆಗಿಂತ ಹೆಚ್ಚು ಸಂಗ್ರಹಿಸಿಕೊಳ್ಳಬಾರದು. ಇಲ್ಲೇನು ಹೇಳಿದ್ದಾರೆ, ಪರಿಗ್ರಹ ಪರಿಮಾಣ ಅನ್ನೋ ವ್ರತದಲ್ಲಿ ಧನ ಧಾನ್ಯ, ಸಾಕು ಪ್ರಾಣಿಗಳು, ನೌಕರ, ಒಡವೆ, ವಸ್ತ್ರಗಳನ್ನು ಅವಶ್ಯಕತೆಗಿಂತ ಹೆಚ್ಚು ಸಂಗ್ರಹಿಸುವುದಿಲ್ಲ. ಅವಶ್ಯಕತೆಗೆ ಬೇಕಾಗುವಷ್ಟೇ ಇಟ್ಟುಕೊಳ್ಳುವ ನಿಯಮ ತೆಗೆದುಕೊಳ್ಳಬೇಕು. ತಮಗೆ ಎಷ್ಟು ಬೇಕಲ್ಲ ಮಾತ್ರ ಅಷ್ಟನ್ನೇ ಇಟ್ಕೊಳ್ಳುವುದು, ಹೆಚ್ಚಾಗಿ ಇಟ್ಟುಕೊಳ್ಳದೇ ಇರುವುದು. ಈ ಉಳಿದವೆಲ್ಲವುಗಳ ತ್ಯಾಗ ಮಾಡಬೇಕು. ನಮ್ಮ ಹೆಂಗಸರಿಗೆ ಒಂದು ಇದಿರ್ತದ, ಒಳ್ಳೆ ಗುಣ ಅಂತ ಹೇಳ್ಬೇಕು ಅದು. ಯಾಕಂದ್ರೆ ತಮ್ಮ ಹತ್ರ ಎಷ್ಟೇ ವಸ್ತ್ರವಿದ್ರೂ ಸಹಿತ ಅವರಿಗೆ ಸಾಲೋದಿಲ್ಲ. ಮತ್ತೆ ಎಲ್ಲಾದ್ರೂ ಊರಿಗೆ ಹೋಗ್ಬೇಕಾದ್ರು, ಇಲ್ಲ ಇತ್ತು ಅಂದ್ರೆ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಬಟ್ಟೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅವಶ್ಯಕತೆಗಿಂತ ಹೆಚ್ಚು ಬಟ್ಟೆಗಳನ್ನ ಇಟ್ಕೊಂಡಿದ್ರು ಸಹಿತ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಮತ್ತೆ ಬೇಕು ಅನ್ನೋದೇನಿದೆಲ್ಲ ಇದು ಸ್ತ್ರೀಯರ ಹುಟ್ಟುಗುಣ.
ಈ ಹುಟ್ಟುಗುಣ ಪರಿಗ್ರಹ ಪರಿಮಾಣ ವ್ರತಕ್ಕೆ ದೋಷ ತರತ್ತೆ. ಪರಿಗ್ರಹ ಪರಿಮಾಣ ವ್ರತ ಅಂದ್ರೆ ನಮ್ಮ ಹತ್ರ ಈಗಾಗಲೇ 100 ಸೀರೆಗಳಿವೆ. ಅದರಲ್ಲಿರುವಂತ ಕೆಲವೊಂದು ಸೀರೆಗಳನ್ನು ಮಾತ್ರ ನಾವು ಉಡ್ತೀವಿ, ಉಳಿದ ಸೀರೆಗಳನ್ನ ನಾವು ಉಡೋದಿಲ್ಲ ಅಂತ ಹೇಳಿ ಈ ರೀತಿ ನಾವು ನಿಯಮ ತೆಗೆದುಕೊಂಡ್ರೆ ಅಲ್ಲಿ ಪರಿಗ್ರಹ ಪರಿಮಾಣ ವ್ರತ ನಮ್ಮ ಸ್ತ್ರೀಯರ ದೊಡ್ಡ ಅನುವ್ರತವಾಗುತ್ತೆ. ಅದು ಇನ್ನು ಗುಣವ್ರತ. ಗುಣವ್ರತಗಳು ಯಾವ್ಯಾವು? ಗುಣವ್ರತ ಎಂದರೇನು ಅದನ್ನ ನಾವು ತಿಳಿದುಕೊಳ್ಳೋಣ. ಯಾವುದು ಅನುವ್ರತಗಳಿಗೆ ಉಪಕಾರ ಮಾಡುವುದು ಅಥವಾ ಅವರ ಗುಣಗಳನ್ನು ವೃದ್ಧಿ ಮಾಡಿಸುವುದು ಅದನ್ನು ಗುಣವ್ರತವೆನ್ನುತ್ತಾರೆ. ಅಂದ್ರೆ ಯಾವುದು ಅನುವ್ರತಗಳ ಉಪಕಾರವನ್ನ ಮಾಡ್ತದ ಮತ್ತು ಅವರ ಗುಣಗಳನ್ನ ವೃದ್ಧಿ ಮಾಡ್ತದ ಅದಕ್ಕೆ ಗುಣವ್ರತ ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ದಿಗ್ವ್ರತ, ಅನರ್ಥ ದಂಡವ್ರತ ಮತ್ತು ಭೋಗೋಪಭೋಗ ಪರಿಮಾಣ ವ್ರತ ಅಂತ ಹೇಳಿ ಬರುತ್ತೆ. ಇಲ್ಲಿ ದೇಶ ವ್ರತ ಅಂತ ಹೇಳಿದೆ ಇಲ್ಲ, ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇದು ದೇಶ ವ್ರತ ಏನಿದೆ ಅಲ್ಲ, ಇದು ಶಿಕ್ಷಾ ವೃತ್ತದಲ್ಲಿ ಬರುತ್ತೆ. ಮತ್ತು ಭೋಗೋಪಭೋಗ ಪರಿಮಾಣ ವ್ರತ ಏನಿದೆಯಲ್ಲ ಇದು ಗುಣವೃತ್ತದಲ್ಲಿ ಬರುತ್ತೆ. ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ. ದಿಗ್ವ್ರತ ಲೋಭ, ಆರಂಭ ಮೊದಲಾದವನ್ನು ಕಡಿಮೆ ಮಾಡಿಕೊಳ್ಳಲು 10 ದಿಕ್ಕುಗಳಲ್ಲೂ. ದಿಗ್ವ್ರತ ಅಂದ್ರೆ ಏನು? ದಿಗ್ವ್ರತ ಅಂದ್ರೆ ಲೋಭ, ಆರಂಭ ಮೊದಲಾದವನ್ನು ಕಡಿಮೆ ಮಾಡಿಕೊಳ್ಳಲು 10 ದಿಕ್ಕುಗಳಲ್ಲೂ ಎಲ್ಲೇ ಮಾಡಿಕೊಳ್ಳುವುದು. ಅಂದ್ರೆ ಗಡಿಯನ್ನ ಮಾಡಿಕೊಳ್ಳುವುದು, ಜೀವನ ಪರ್ಯಂತ ಅದರ ಉಲ್ಲಂಘನೆ ಆಗದಂತೆ ಎಚ್ಚರಿಕೆ ವಹಿಸುವುದು ದಿಗ್ವ್ರತವಾಗಿದೆ. ದೀದಿ, ಹಾ ಹೇಳಿ. ಗುಣವ್ರತದ್ದು ತಿದ್ದುಪಡಿ ಅಂತ ಹೇಳಿದ್ರಲ್ಲ ದೀದಿ, ತಿದ್ದುಪಡಿ ಬೇಕಾಗ್ತದ ದೀದಿ? ಯಾಕಂದ್ರೆ ಅದು ಭಗವಾನ್ ಸಮಂತ ಭದ್ರಾಚಾರ್ಯರ ಶ್ರಾವಕಾಚಾರದಲ್ಲಿ ಮಾತ್ರ ನೀವು ಹೇಳಿದಾಗೆ ಇರುದು, ಬೇರೆ ಹೆಚ್ಚಿನದ್ರಲ್ಲಿ ಹೀಗೆ ಇದೆ ಅಲ್ಲ ದೀದಿ. ಗುಣವ್ರತ ಅಂದ್ರೆ ದಿಗ್ವ್ರತ, ದೇಶವ್ರತ, ಅನರ್ಥ ದಂಡವ್ರತ ಅಂತಾನೆ ಇದೆ. ಹೆಚ್ಚಿನ ಗ್ರಂಥಗಳಲ್ಲಿ ಹೀಗೇನೆ ಇದೆ ದೀದಿ. ಮತ್ತೆ ನೀವು ನೋಡಿ ಹೇಳಿ. ನನ್ನ ಅಭಿಪ್ರಾಯ ಅದು, ಬೇರೆಯವರ ಅಭಿಪ್ರಾಯ ಕೇಳಿ ಅದು ಮತ್ತೆ ನಿಮ್ಮ ಪಠ್ಯಕ್ರಮದಲ್ಲಿ ಹೇಗಿದೆ ಅದನ್ನು ಅನುಸರಿಸುವ. ಆದ್ರೆ ನನ್ನ ಒಂದು ಅನಿಸಿಕೆ ಅದ್ರಲ್ಲಿ ಮಾತ್ರ ಹಾಗೆ ನೀವು ಹೇಳಿದಾಗಿರುದು, ಬೇರೆ ಹೆಚ್ಚಿದ್ರಲ್ಲಿ ಹೀಗೆ ಇದೆ ಅಂತ ಅನ್ನಿಸ್ತದೆ. ನೋಡಿ ದೀದಿ, ಪರವಾಗಿಲ್ಲ. ನಾನು ಈಗಾಗಲೇ ನನಗೂ ಕನ್ಫ್ಯೂಸ್ ಆಯ್ತು. ದಿಗ್ವ್ರತ, ದೇಶವ್ರತ ಮತ್ತು ಅನರ್ಥ ದಂಡವ್ರತ ಅಂತ ಹೇಳಿ ಕನ್ಫ್ಯೂಸ್ ಆದ ನಂತರ ನಾನು ರತ್ನಗಣ ಶ್ರಾವಕಾಚಾರವನ್ನ ತೆಗೆದು ನೋಡಿದಾಗ ಅದ್ರಲ್ಲಿ ಮಾತ್ರ ಹಾಗೆ ಇರುದು ದೀದಿ, ಬೇರೆದ್ರಲ್ಲಿ ಇದೇ ರೀತಿ ಇರುದು. ಬೇರೆ ಹೆಚ್ಚಿನ ಎಲ್ಲ ಗ್ರಂಥಗಳಲ್ಲಿ ಇದನ್ನೇ. ಅದು 2 ಅಭಿಪ್ರಾಯ ಇದೆ ಅಂತ ಟೀಕೆಯಲ್ಲಿ ಎಲ್ಲ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆನ. ಹಾಗಾಗಿ ಇದನ್ನ ಉಳಿಸಿಕೊಳ್ಬಹುದಾ ಅಂತ ಕೇಳಿ ದೀದಿ ಬೇರೆಯವರ ಅಭಿಪ್ರಾಯ ಕೂಡ. ಮತ್ತೆ ನಿಮ್ಮ ಅಭಿಪ್ರಾಯನೇ ಮುಖ್ಯ ನಮ್ಗೆ. ಪರವಾಗಿಲ್ಲ, ನಡೆಯುತ್ತೆ. ಸರಿ ಸರಿ ಕೇಳ್ತೇನೆ ನಾನು. ದಿಗ್ವ್ರತ ಲೋಭ, ಆರಂಭ ಮೊದಲಾದವನ್ನು ಕಡಿಮೆ ಮಾಡಿಕೊಳ್ಳಲು 10 ದಿಕ್ಕುಗಳಲ್ಲೂ ಗಡಿ ಮಾಡಿಕೊಳ್ಳುವುದು, ಜೀವನ ಪರ್ಯಂತ ಅದರ ಉಲ್ಲಂಘನೆ ಆಗದಂತೆ ಎಚ್ಚರಿಕೆ ವಹಿಸುವುದು ದಿಗ್ವ್ರತವಾಗಿದೆ. ಇದು ಲೋಭ, ಆರಂಭ ಮೊದಲಾದವನ್ನು ಕಡಿಮೆ ಮಾಡಿಕೊಳ್ಳಲು ಅಂದ್ರೆ ನಮ್ಮ ಹತ್ರ ಎಷ್ಟು ಯಾವ್ಯಾವ ಲೋಭ ಇದಾವೋ, ಆಮೇಲೆ ಆರಂಭ ಇವು ಏನಿವೆ ಅಲ್ಲ ಇವನ್ನ ಕಡಿಮೆ ಮಾಡಿಕೊಳ್ಳಲು 10 ದಿಕ್ಕಾಗ ಇಲ್ಲಾದ್ರೆ ನಾವೇನ್ ಮಾಡ್ತೀವಿ, ಒಂದು ಸೀಮೆಯನ್ನ ಮಾಡಿಕೊಳ್ತೀವಿ, ಅಂದ್ರೆ ಗಡಿಯನ್ನ ಮಾಡಿಕೊಳ್ತೀವಿ. ಆ ಗಡಿ ಪ್ರಕಾರ ಇಲ್ಲದ್ರೆ ನಮಗೆ ಏನಾಗತ್ತೆ, ಆ ಸೀಮೆಯನ್ನ ಮಾಡಿಕೊಂಡ ನಂತರ ನಮಗೆ ಆ ಸೀಮೆಯನ್ನ ನಾವು ಜೀವನ ಪರ್ಯಂತ ಇಲ್ಲದ್ರೆ
ನಾವು ಅದನ್ನ ದಾಟಿ ಆ ಸೀಮೆಯನ್ನ ದಾಟಿ ಇಲ್ಲದ್ರೆ ಹೊರಗೆ ಹೋಗೋದಿಲ್ಲ. ಇದಿಲ್ಲಾದ್ರೆ ಏನಾಗ್ತದೆ, ದಿಗ್ಭ್ರತ ಆಗ್ತದೆ. ಉದಾಹರಣೆಗಾಗಿ ಯಾವ ರೀತಿ ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ. ಪೂರ್ವ ದಿಕ್ಕಿನಲ್ಲಿ ಕಲ್ಕತ್ತಾ ಪೂರ್ವ ದಿಕ್ಕಿನಲ್ಲಿದೆ. ಆ ಕಲ್ಕತ್ತಾದವರೆಗೆ ನಾನು ಹೋಗೋದಿಲ್ಲ. ಪಶ್ಚಿಮದಾಗ ಬೊಂಬೈಯವರೆಗೆ ಹೋಗೋದಿಲ್ಲ. ಉತ್ತರದಲ್ಲಿ ಶ್ರೀನಗರ, ದಕ್ಷಿಣದಲ್ಲಿ ಮದ್ರಾಸ್ನಿಂದ ಮುಂದೆ ವ್ಯವಹಾರ ನಡೆಸುವುದಿಲ್ಲ ಅಂತ ಹೇಳಿ ಈ ರೀತಿ ಇಲ್ಲಾದ್ರೆ ನಾವೇನ್ ಮಾಡ್ತೀವಿ, ಒಂದು ಸೀಮೆಯನ್ನ ಹಾಕಿಕೊಳ್ತೀವಿ. ಆ ಸೀಮೆಯನ್ನ ದಾಟಿ ನಾವು ಹೋಗೋದಿಲ್ಲ. ಇದಕ್ಕೆ ದಿಗ್ಭ್ರತ ಅಂತ ಹೇಳಿ ಕರೀತೀವಿ. ಇದು ದಿಗ್ಭ್ರತ ಏನಿದೆಯಲ್ಲ, ಇದು ಜೀವನ ಇರುವ ಪರ್ಯಂತ ನಮಗೆ ಇದು ದಿಗ್ಭ್ರತವನ್ನ ನಾವು ಇದು ಮಾಡ್ತೀವಿ. ಜೀವನ ಇರುವವರೆಗೆ ಏನ ಮಾಡ್ತೀವಿ, ನಾವು ದಿಗ್ಭ್ರತವನ್ನ ಮಾಡಿಕೊಂಡಿರ್ತೀವಿ. ಆಮೇಲೆ ದೇಶಭೃತ ಅಂತ ಹೇಳಿದ್ರೆ ಅದು ಕೆಲವೊಂದು ಸೀಮಿತ ಸಮಯದವರೆಗೆ ಏನ್ ಮಾಡ್ತೀವಲ್ಲ, ಅದು ದೇಶಭೃತವಾಗಿದೆ. ಇನ್ನು ದೇಶಭೃತ ಅಂತ ಹೇಳಿ ನಾವು ಯಾವ್ದು ಕೇಳ್ತೀವಿ? ಗಡಿ, ಗಂಟೆ, ದಿನ, ತಿಂಗಳು ಮುಂತಾಗಿ ನಿಶ್ಚಿತ ಸಮಯದವರೆಗೆ ಅಥವಾ ಜೀವನ ಪರ್ಯಂತ ದಿಗ್ಭ್ರತವನ್ನು ಮಾಡಿಕೊಂಡಿರುವುದರಲ್ಲಿ ಇನ್ನು ಕಡಿಮೆ ಮಾಡಿಕೊಳ್ಳುವುದು, ಯಾವುದೇ ಹಳ್ಳಿ, ನಗರ, ಮನೆಗೆ ಹೋಗುವುದನ್ನು ಬರುವುದನ್ನು ನಿರ್ಬಂಧ ಮಾಡಿಕೊಳ್ಳುವುದು ದೇಶಭೃತವಾಗಿದೆ. ಅಂದ್ರೆ ದೇಶಭೃತದಲ್ಲಿ ಏನ್ ಹೇಳಿದ್ದಾರೆ, ಗಡಿ ಅಂದರೆ 3 ತಾಸಿಗೆ ಒಂದು ಗಡಿ ಅಂತ ಹೇಳಿ ಕರಿತೀವಿ. ಗಂಟೆ ಅಂದ್ರೆ 60 ನಿಮಿಷದ ಗಂಟೆ. ದಿನ ಅಂದ್ರೆ 24 ತಾಸಿನ ದಿನ, 31 ದಿನಗಳ ಒಂದು ತಿಂಗಳು. ಈ ರೀತಿ ಇಲ್ಲದ್ರೆ ನಿಶ್ಚಿತ ಸಮಯದವರೆಗೆ ನಾವು ಈ ಸೀಮೆಯನ್ನ ದಾಟುವುದಿಲ್ಲ ಅಥವಾ ಇದನ್ನ ನಾವು ತೆಗೆದುಕೊಳ್ಳುವುದಿಲ್ಲ. ಅಂದ್ರೆ ಈ ಆಹಾರವನ್ನ ನಾವು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಇದು ಏನ್ ಮಾಡ್ತೀವಲ್ಲ, ಇದನ್ನ ಇಲ್ಲದ್ರೆ ದೇಶಭೃತ ಅಂತ ಹೇಳಿ ಕರೀತಾರೆ. ದಿಗ್ಭ್ರತದಲ್ಲಿ ಎಷ್ಟು ನಾವು ದಿಗ್ಬಂಧನ ಮಾಡ್ಕೊಂಡಿದ್ದೇವೆ, ಆ ದಿಗ್ಬಂಧನದಲ್ಲಿ ಕೆಲವೊಂದು ಮತ್ತೆ ಅದರಲ್ಲಿ ಕಡಿಮೆ ಮಾಡಿಕೊಂಡು ಕಡಿಮೆ ಸೀಮೆಯನ್ನ ಇಟ್ಕೊಳ್ಳೋದಕ್ಕೆ ಇದು ದೇಶಭೃತವಾಗಿದೆ. ಅಂದ್ರೆ ಉದಾಹರಣೆಗಾಗಿ ನಾವು ನೋಡ್ಬೇಕಂದ್ರೆ ದಶಲಕ್ಷಣ ಪರ್ವದಲ್ಲಿ ನಗರದಿಂದ ಹೊರಗೆ ಹೋಗೋದಿಲ್ಲ. ದಶಲಕ್ಷಣ ಪರ್ವದಾಗ ನಾವೇನ್ ಮಾಡ್ತೀವಿ, ನಗರದಿಂದ ಹೊರಗೆ ಹೋಗೋದಿಲ್ಲ. ಅಂದ್ರೆ ನಗರದ ಅಷ್ಟೇ ದಶಲಕ್ಷಣ ಪರ್ವದಲ್ಲಿ ನಮ್ಗೆ ನಾವು ಯಾವ ನಗರದಲ್ಲಿದ್ದೇವೆ ಅಥವಾ ಯಾವ ಹಳ್ಳಿಯಲ್ಲಿದ್ದೇವೆ ಅದನ್ನೇ ಮಾತ್ರ ನಾವು ಯಾವ್ದು ಗ್ರಾಮದಲ್ಲಿದ್ದೇವೆ ಅದನ್ನ ನಾವು ಸೀಮೆಯ ದಾಟಿ ಹೊರಗೆ ಹೋಗುವುದಿಲ್ಲ ಅಂತ ಹೇಳಿ ಈ ರೀತಿ ನಿಯಮ ತೆಗೆದುಕೊಂಡ ಮೇಲೆ ನಿಮಗೆ ಯಾವ್ದಾದ್ರೂ ದೊಡ್ಡ ಉಪಸರ್ಗ ಬಂದ್ರೆ ಸಹಿತ ನೀವು ಆ ವ್ರತವನ್ನ ನೀವು ಏನ್ ಮಾಡಬಾರ್ದು, ಆ ವ್ರತದಿಂದ ನೀವು ಒಂದ್ ವೇಳೆ ಹೊರಗೆ ಹೋದ್ರೆ ಅವಾಗಿಲ್ಲಾದ್ರೆ ನಿಮ್ಗೆ ದೋಷ ಕಟ್ಟತಿ, ಇಲ್ಲಾದ್ರೆ ಅದೇ ವ್ರತದಲ್ಲಿ ಸಾವು ಬಂದ್ರೂ ನಡೆಯುತ್ತೆ. ಆದ್ರೆ ನಾವು ವ್ರತವನ್ನ ಬಿಡೋದಿಲ್ಲ ಅಂತ ಹೇಳೋದಾದ್ರೆ ಆ ನಗರದಲ್ಲಿ ಉಳಿದುಕೊಳ್ಳಬಹುದು. ಇದು ದೇಶವ್ರತವಾಗಿದೆ. ಅನರ್ಥ ದಂಡ ವ್ರತ. ಪ್ರಯೋಜನವಿಲ್ಲದೆ ಯಾವ ಕೆಲಸದಿಂದ ಪಾಪ ಬಂಧವಾಗುತ್ತದೆ ಅಂತ ಕೆಲಸಗಳನ್ನು ತ್ಯಾಗ ಮಾಡುವುದು ಅನರ್ಥ ದಂಡ ವ್ರತವಾಗಿದೆ. ಪ್ರಯೋಜನ ಇಲ್ಲದೆ ಯಾವ ಕೆಲಸದಿಂದ ಪಾಪ ಬಂಧ ಆಗುತ್ತದೆ ಅಂತ ಕೆಲಸಗಳನ್ನ ತ್ಯಾಗ ಮಾಡೋದು. ಅಂದ್ರೆ ಅನರ್ಥವಾಗಿ ಯಾವ್ದು ಕೆಲಸಗಳನ್ನ ಮಾಡ್ತಿರ್ತೀವಿ ಅದನ್ನ ತ್ಯಾಗ ಮಾಡೋದು ಇದು ಅನರ್ಥ ದಂಡ ವ್ರತವಾಗಿದೆ. ಉದಾಹರಣೆ, ಹಿಂಸೆಯ ಉಪದೇಶ ಕೊಡುವುದು, ಯಾರ್ದಾದರೂ ಸೋಲು ಗೆಲುವುಗಳ ಬಗ್ಗೆ ಯೋಚಿಸುವುದು, ವ್ಯರ್ಥವಾಗಿ ನೀರನ್ನು ಚೆಲ್ಲುವುದು, ಮರಗಿಡಗಳನ್ನು ಕಡಿಯುವುದು, ಟ್ಯಾಕ್ಸ್ ತಪ್ಪಿಸಿಕೊಳ್ಳುವುದು. ಅಂದ್ರೆ ನಾವೇನ್ ಮಾಡ್ತೀವಿ, ಹಿಂಸೆಯ ಉಪದೇಶವನ್ನ ಕೊಡ್ತೀವಿ. ಹಿಂಸೆಯನ್ನ ಮಾಡ್ರಿ ಅಂತ ಹೇಳಿ ಉಪದೇಶವನ್ನು ಕೊಡುವುದು ಇದು ಅನರ್ಥ ದಂಡ ವ್ರತವಾಗಿದೆ.
ಮತ್ತು ಮರಗಿಡಗಳನ್ನು ಕಡಿಯುವುದು. ಮರಗಿಡಗಳನ್ನು ನಾವು ಕಡಿತಾ ಹೋದ್ರೆ ಇದು ಕೂಡ ಅನರ್ಥ ದಂಡ ವೃತ್ತದಲ್ಲಿ ಬರುತ್ತೆ. ಮತ್ತು ಟ್ಯಾಕ್ಸ್ಗಳನ್ನ ನಾವು ಸರ್ಕಾರ ಇಂತಿಷ್ಟು ಟ್ಯಾಕ್ಸ್ಗಳನ್ನ ಹಾಕ್ತದ. ಆ ಟ್ಯಾಕ್ಸ್ಗಳನ್ನ ನಾವೇನ್ ಮಾಡ್ತೀವಿ, ಆ ಟ್ಯಾಕ್ಸ್ ನಮಗೆ ಆ ಟ್ಯಾಕ್ಸವನ್ನ ನಾವು ಕೊಡದೆ ಇಲ್ಲದ್ರೆ ಆ ಟ್ಯಾಕ್ಸ್ದಿಂದ ಉಳಿಯೋ ಸಲುವಾಗಿ ಏನ್ ಮಾಡ್ತೀವಿ, ನಾವು ಕೆಲವೊಂದು ಮುಚ್ಚುಮರೆ ಬಿಸ್ನೆಸ್ಗಳನ್ನು ಮಾಡ್ತೀವಿ. ಆ ರೀತಿ ಮಾಡೋದು ಅದು ಕೂಡ ಅನರ್ಥ ದಂಡ ವೃತ್ತದಲ್ಲಿ ಬರುತ್ತೆ. ಅನರ್ಥ ದಂಡ ವೃತ್ತ ಅದರಿಂದನೂ ಅನರ್ಥ ಆಗುತ್ತೆ, ಅದರಿಂದನೂ ಅನರ್ಥ ದಂಡ ಆಗುತ್ತೆ. ಇಲ್ಲಿ ವೃತ್ತವನ್ನ ನಮ್ಮ ಹತ್ರ ಇರೋದಿಲ್ಲ. ಬೇರೆಯವರಿಗೆ ಘಾತಕ ಆಯುಧಗಳನ್ನು ಕೊಡುವುದು. ಬೇರೆಯವರಿಗೆ ಏನ್ ಮಾಡ್ತೀವಿ, ಘಾತಕ ಆಯುಧಗಳನ್ನ ಅಂದ್ರೆ ಚಾಕು ಅಥವಾ ಕೊಡಗೋಲು ಇವುಗಳನ್ನ ನಾವು ಏನ್ ಕೊಡ್ತೀವಲ್ಲ, ಮಾರ್ಚಿಸ್ ಈ ರೀತಿ ನಾವು ಏನ್ ಕೊಡ್ತೀವಲ್ಲ ಇವುಗಳನ್ನ ಕೊಡೋದ್ರಿಂದ ಅದರಿಂದ ಯಾರಾದ್ರೂ ಘಾತ ಆಗುತ್ತೆ ಅಥವಾ ಅದರಿಂದ ಯಾರಾದ್ರೂ ಘಾತವನ್ನ ಮಾಡಿಕೊಳ್ಬಹುದು ಅಥವಾ ಬೇರೆಯವರಿಗೆ ಮಾಡಬಹುದು. ಅದಕ್ಕಾಗಿ ನಾವು ಯಾವುದನ್ನು ವಸ್ತುವನ್ನು ಕೊಡೋಕ್ಕಿಂತ ಮುಂಚೆ ಅದರಿಂದ ಅವರು ಯಾವುದು ಉಪಯೋಗ ಮಾಡ್ತಾ ಇದ್ದಾರೆ, ಯಾವುದಕ್ಕಾಗಿ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾಗಿ ನಮಗೆ ಮನವರಿಕೆ ಆದ್ರೆ ಮಾತ್ರ ನಾವು ಕೊಡ್ಬೋದು. ಇಲ್ಲಾದ್ರೆ ಆ ವಸ್ತುವನ್ನ ಅಲ್ಲಿ ನಾವು ಕೊಡಬಾರದು. ಹೆಚ್ಚಾಗಿ ನಾವು ಆ ಘಾತಕ ಆಯುಧಗಳನ್ನು ಕೊಡಲೇಬಾರದು. ಕೊಡುವ ಸಂದರ್ಭ ಒಂದ್ ವೇಳೆ ಬಂದ್ರೆ ಅದನ್ನ ವಿಚಾರ ಮಾಡಿ ಕೊಡ್ಬೇಕು. ಇಲ್ಲಾದ್ರೆ ಅದರಿಂದ ಏನೇನು ಘಾತ ಆಗ್ತದಲ್ಲ ಅದರಲ್ಲಿ ಪಾಪ ಕರ್ಮ ನಿಮಗೆ ಅಷ್ಟೊಂದು ನಿಮ್ಗೂ ಕೂಡ ದೊರೆಯುತ್ತೆ. ಅದರಲ್ಲಿರುವ 6% ಪಾಪವು ನಿಮಗೆ ಸಿಗತ್ತೆ. ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳನ್ನು ಸಾಕುವುದು. ನಾಯಿ, ಬೆಕ್ಕು ಇಂಥ ಹಿಂಸಕ ಪ್ರಾಣಿಗಳನ್ನ ಸಾಕುವುದು ಇದರಿಂದನೂ ಕೂಡ ಅನರ್ಥ ದಂಡ ಅನರ್ಥ ದಂಡದ ದೋಷ ಹತ್ತತ್ತೆ ನಮಗೆ. ಸಿನಿಮಾ ಅಥವಾ ಕಾಮವರ್ಧಕ ಕಥೆಗಳನ್ನು ಓದುವುದು. ಸಿನಿಮಾ ಮತ್ತು ಕಾಮವರ್ಧಕ ಕಥೆಗಳನ್ನು ಓದುವುದು, ಕೇಳುವುದು ಇವೆಲ್ಲವೂ ತ್ಯಾಗ ಮಾಡಲು ಪ್ರಯತ್ನಿಸಬೇಕು. ನಾವು ಎಲ್ಲಿಯವರೆಗೆ ಇವುಗಳನ್ನ ತ್ಯಾಗ ಮಾಡೋದಿಲ್ಲ ಅಲ್ಲಿಯವರೆಗೆ ನಮಗೆ ಅನರ್ಥ ದಂಡದ ವೃತ್ತದಲ್ಲಿ ದೋಷ ಹತ್ತತ್ತೆ. ಈ ಅನರ್ಥ ದಂಡ ವೃತ್ತದ ದೋಷದಿಂದ ನಮಗೆ ಪರಿಹಾರ ಆಗಬೇಕು. ಈ ಅನರ್ಥ ದಂಡ ವೃತ್ತವು ನಮ್ದು ಸಂಪೂರ್ಣವಾಗಿ ನಿರ್ದೋಷವಾಗಿ ಪಾಲನೆ ಆಗಬೇಕು ಅಂದ್ರೆ ನಾವು ಯಾವುದನ್ನ ಮಾಡಬಾರ್ದು, ಹಿಂಸೆಯನ್ನ ಮಾಡುವಂತ ಉಪದೇಶ ಕೂಡ ಮಾಡಬಾರ್ದು ಮತ್ತು ಗಿಡವನ್ನು ಕಡಿಯಬಾರ್ದು. ಒಬ್ಬೊಬ್ರು ಹೆಂಗಾಗತ್ತೆ, ಈಗ ಹೋಗ್ತಾ ಇರ್ತಾರೆ, ಹೋಗ್ತಾ ಏನ್ ಮಾಡ್ತಾರೆ, ಎಲೆಯನ್ನ ಕಟ್ ಮಾಡುವ ಅವರಿಗೆ ಹವ್ಯಾಸ ಇರುತ್ತೆ. ಅವರಿಗೆ ಗೊತ್ತಿರೋದಿಲ್ಲ, ಅದೊಂದು ಒಂದು ಚಟವಾಗಿ ಬಿಟ್ಟಿರುತ್ತೆ, ಒಂದು ಹವ್ಯಾಸವಾಗಿ ಬಿಟ್ಟಿರುತ್ತೆ. ಅದು ಎಲೆಯನ್ನು ಕಟ್ ಮಾಡೋದು ಮತ್ತು ಅದನ್ನ ಕೈಯಲ್ಲಿ ಇಲ್ಲದ್ರೆ ಅದನ್ನ ತೆಗೆದುಕೊಂಡು ಹೋಗುವುದು. ಒಬ್ರೊಬ್ರಿಗೆ ಏನಾಗುತ್ತೆ, ಹವ್ಯಾಸವಿರುತ್ತೆ. ಅದಕ್ಕಾಗಿ ಅದನ್ನು ಕೂಡ ಮಾಡಬಾರದು. ಇದರಿಂದ ಅನರ್ಥ ದಂಡ ವೃತ್ತದಲ್ಲಿ ದೋಷ ಬರುತ್ತೆ. ಮತ್ತು ಯಾರಾದ್ರೂ ಗೆಲುವು ಮತ್ತು ಸೋಲು ಇದ್ರ ಬಗ್ಗೆನೂ ನಾವು ವಿಚಾರ ಮಾಡ್ತೀವಲ್ಲ, ಇದು ಕೂಡ ಮಾಡಬಾರ್ದು. ಇದರ ಬಗ್ಗೆ ಯೋಚಿಸುವುದು ಕೂಡ, ಇವರು ಗೆಲ್ಬೇಕು ಇವರು ಸೋಲ್ಬೇಕು ಅಂತ ಹೇಳಿ ನಾವು ಏನು ವಿಚಾರ ಮಾಡ್ತೀವಲ್ಲ, ಈ ವಿಚಾರ ಮಾಡುವುದು ಕೂಡ ಅನರ್ಥ ದಂಡ ವೃತ್ತಕ್ಕೆ ದೋಷ ಆಗ್ತದೆ. ಇದರಿಂದ ವ್ಯರ್ಥವಾಗಿ ನೀರನ್ನು ಚೆಲ್ಲುವುದು, ಮರಗಿಡಗಳನ್ನು ಕಡಿಯುವುದು, ಟ್ಯಾಕ್ಸ್ದಿಂದ ತಪ್ಪಿಸಿಕೊಳ್ಳುವುದು, ಬೇರೆಯವರಿಗೆ ಘಾತಕ ಆಯುಧಗಳನ್ನು ಕೊಡುವುದು, ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳನ್ನು ಸಾಕುವುದು, ಸಿನಿಮಾ ಅಥವಾ ಕಾಮವರ್ಧಕ ಕಥೆಗಳನ್ನು ಓದುವುದು, ಕೇಳುವುದು ಇವೆಲ್ಲವನ್ನು ತ್ಯಾಗ ಮಾಡಲು ಪ್ರಯತ್ನಿಸಬೇಕು. ಇದು ಗುಣವೃತವಾಗಿದೆ. ಇನ್ನು ಶಿಕ್ಷಾವೃತ. ಯಾವುದರಿಂದ ಮುನಿವೃತವನ್ನು ಪಾಲಿಸುವ ಶಿಕ್ಷಣ ಸಿಗುತ್ತದೋ ಅದನ್ನು ಶಿಕ್ಷಾವೃತವೆನ್ನುತ್ತಾರೆ. ಶಿಕ್ಷಾವೃತ 4 ಇವೆ. ಅದರಲ್ಲಿ ಸಾಮಾಯಿಕ ಶಿಕ್ಷಾವೃತ, ರೋಷಧೋಪವಾಸ, ಭೋಗೋಪಭೋಗ ಪರಿಮಾಣ, ಅತಿಥಿ ಸಮೀಭಾಗ ಶಿಕ್ಷಾವೃತ.
ಇದು ಭೋಗೋಪಭೋಗ ಪರಿಮಾಣವನ್ನ ನಾವು ಮತ್ತೆ ಒಂದ್ಸಲ ನೋಡಿ ಆಮೇಲೆ ನಿಮ್ಗೆ ಹೇಳ್ತೇನೆ, ಶಿಕ್ಷಾವೃತ್ತದಲ್ಲಿ ಬರ್ತದ ಅಥವಾ ಗುಣವೃತ್ತದಲ್ಲಿ. ಯಾಕಂದ್ರೆ ನಾನು ಈಗಾಗಲೇ ಜೈನ ತತ್ವ ವಿದ್ಯಾ ಮತ್ತು ಜೈನಾಗಮ ಸಂಸ್ಕಾರ ಅಂತೇಳಿ ಇವನ್ನು ತೆಗೆದು ನೋಡಿದೆ. ಅದರಲ್ಲಿಯೂ ಕೂಡ ಭೋಗೋಪಭೋಗ ಪರಿಮಾಣ ವೃತ್ತ ಶಿಕ್ಷಾವೃತ್ತದಲ್ಲೇ ತೆಗೆದುಕೊಂಡಿದ್ದಾರೆ. ಆದ್ರೂ ಕೂಡ ನಾವು ಒಂದ್ಸಲ ತತ್ವಾರ್ಥ ಸೂತ್ರದಲ್ಲಿ ನೋಡಿ ನಿಮಗೆ ಹೇಳ್ತೇನೆ. ಸಾಮಾಯಿಕ ಶಿಕ್ಷಾವೃತ್ತ ಮನ, ವಚನ, ಕಾಯ ಮತ್ತು ಕೃತಕಾರಿತ ಅನುಮೋದನದ ಮೂಲಕ ನಿಯಮಿತ ಸಮಯದವರೆಗೆ ಪಂಚ ಪಾಪಗಳನ್ನು ತ್ಯಾಗ ಮಾಡಿ ಮತ್ತು ರಾಗದ್ವೇಷ ಬಿಟ್ಟು ತನ್ನ ಶುದ್ಧ ಆತ್ಮ ಸ್ವರೂಪದಲ್ಲಿ ಲೀನವಾಗುವುದು ಸಾಮಾಯಿಕ ಶಿಕ್ಷಾವೃತವಾಗಿದೆ. ಮನವಚನ ಕಾಯ ಮತ್ತು ಕೃತಕಾರಿತ ಅನುಮೋದನದ ಮೂಲಕ ನಿಯಮಿತ ಸಮಯದವರೆಗೆ ಪಂಚ ಪಾಪವನ್ನು ತ್ಯಾಗ ಮಾಡಿ, ಮನವಚನ ಕಾಯದಿಂದನೂ ಮತ್ತು ಕೃತಕಾರಿತ ಅನುಮೋದನೆಯಿಂದನೂ. ಕೃತ ಅಂದರೆ ಮಾಡುವುದು, ಕಾರಿತ ಅಂದ್ರೆ ಮಾಡಿಸುವುದು, ಅನುಮೋದನೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಅದನ್ನು ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗೆ, ಇಲ್ಲದ್ರೆ ತಾವು ಮಾಡ್ತಾ ಇದೀಯಾ ಸರಿ ಇದೆ ಅಂತ ಹೇಳಿ ನಾವು ಅನುಮೋದನೆಯನ್ನು ಕೊಡೋದು. ಇದಕ್ಕೆ ನಿಯಮಿತ ಸಮಯದವರೆಗೆ ಪಂಚ ಪಾಪವನ್ನು ತ್ಯಾಗ ಮಾಡಿ ರಾಗದ್ವೇಷ ಬಿಟ್ಟು ತನ್ನ ಶುದ್ಧ ಆತ್ಮ ಸ್ವರೂಪದಲ್ಲಿ ಲೀನವಾಗುವುದು, ಇದು ಸಾಮಾಯಿಕ ಶಿಕ್ಷಾವೃತವಾಗಿದೆ. ಸಾಮಾಯಿಕ ಅಂದ್ರೆ ಈ ಮನವಚನ ಕಾಯಗಳಿಂದ ಕೃತಕಾರಿತ ಅನುಮೋದನೆಯಿಂದೆಲ್ಲ ಪಂಚ ಪಾಪಗಳನ್ನ ನಾವು ತ್ಯಾಗ ಮಾಡಿ, ಇಲ್ಲಾದ್ರೆ ಧ್ಯಾನ ಅವಸ್ಥೆಯಲ್ಲಿ ಶುದ್ಧ ಆತ್ಮನ ಸ್ವರೂಪಕ್ಕೆ ಲೀನ ಆಗುವಂತ ನಾವು ಏನ್ ಸಾಮಾಯಿಕ ಕೂಡುತ್ತೇವಲ್ಲ, ಅದಕ್ಕೆ ಸಾಮಾಯಿಕ ಶಿಕ್ಷಾವೃತ ಅಂತ ಹೇಳಿ ಕರೀತಾರೆ. ಅಂದ್ರೆ ಆತ್ಮ ಧ್ಯಾನದಲ್ಲಿ ಲೀನ ಆಗೋದಕ್ಕ ಇದಕ್ಕ ಸಾಮಾಯಿಕ ಶಿಕ್ಷಾವೃತ ಅಂತ ಹೇಳ್ತಾರೆ. ಯಾವಾಗ ನಾವು ಸಾಮಾಯಿಕ ಶಿಕ್ಷಾವೃತವನ್ನ ಇದು ಮಾಡುವುದು, ಯಾವಾಗಿಲ್ಲದ್ರೆ ನಮಗೆ ಎರಡನೇ ಪ್ರತಿಮೆಯನ್ನ ತೆಗೆದುಕೊಳ್ತೇವೆ, ಅವಾಗಿಲ್ಲದ್ರೆ ನಮಗೆ ಸಾಮಾಯಿಕ ಶಿಕ್ಷಾವೃತವು ಬರುತ್ತೆ. ಆದ್ರೆ ಶ್ರಾವಕರು ಸಾಮಾಯಿಕ ಮಾಡಬಾರ್ದು ಅಂತ ಹೇಳಿ ಏನ್ ರೂಲ್ಸ್ ಇಲ್ಲ. ಶ್ರಾವಕರು ಕೂಡ ಸಾಮಾಯಿಕವನ್ನ ಮಾಡಬಹುದು. ಅದನ್ನು ಯಾತ್ರ ಸಲುವಾಗಿ ಮಾಡುವುದು. ನಾವು ಪ್ರತಿಮೆಯನ್ನು ಅನುಗೃಹಗಳನ್ನು ಗ್ರಹಣ ಮಾಡುವುದಾದ್ರೆ ನಮಗೆ ಇದರ ಅವಶ್ಯಕತೆ ಇದೆ, ಸಾಮಾಯಿಕದ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಇದರಲ್ಲಿ ಆತ್ಮ ಧ್ಯಾನದಲ್ಲಿ ಲೀನವಾಗಬಹುದು. ಇಲ್ಲಾದ್ರೆ ಯಾವಾಗ ನಮಗೆ ಸಂಪೂರ್ಣವಾಗಿ ಆತ್ಮ ಧ್ಯಾನದಲ್ಲಿ ಲೀನವಾಗಲು ಸಾಧ್ಯವಾಗೋದಿಲ್ಲೋ ಆವಾಗೂ ನಾವು ನಮೋಕಾರ ಮಂತ್ರದ ಜಪವನ್ನು ಮಾಡ್ತಾ ಕೂತ್ಕೊಳ್ಬೇಕು. ಇದರಿಂದನೂ ಕೂಡ ಇದು ಸಾಮಾಯಿಕ ಶಿಕ್ಷಾವೃತ ಇದು ಕೂಡ ಆಗುತ್ತೆ. ಅಂದ್ರೆ ಪಂಚ ಪಾಪಗಳನ್ನ ತ್ಯಾಗ ಮಾಡಬೇಕು ಮತ್ತು ರಾಗದ್ವೇಷವನ್ನು ಬಿಟ್ಟು, ಇಲ್ಲಾದ್ರೆ ಆತ್ಮ ಧ್ಯಾನದಾಗ ಏನ್ ಲೀನ ಆಗ್ತೇವಲ್ಲ, ಆತ್ಮ ಧ್ಯಾನದಾಗ ಲೀನ ಆಗ್ಬೋದು. ಇಲ್ಲಾದ್ರೆ ಪಂಚ ಪರಮೇಷ್ಠಿ ಗುಣಗಳ ಸ್ತುತಿ ಅಥವಾ ಜಪವನ್ನ ಮಾಡ್ತಾ ಕೂತ್ರನು ಕೂತ್ರನು ನಡೀತದೆ ಈ ಸಾಮಾಯಿಕ ಶಿಕ್ಷಾವೃತ್ತದಲ್ಲಿ. ಆದ್ರೆ ನಾವು ಎಷ್ಟಾಗ್ತದಲ್ಲ ಅಷ್ಟ ನಾವು ಆತ್ಮ ಸ್ವರೂಪದಲ್ಲಿ ಲೀನ ಆಗ್ಬೇಕು, ಧ್ಯಾನ ಅವಸ್ಥೆಯಲ್ಲಿ ಲೀನ ಆಗೋದಂತ ಪ್ರಯತ್ನವನ್ನ ಮಾಡಬೇಕು. ಪ್ರೋಷಧೋಪವಾಸ ಶಿಕ್ಷಾವೃತ ಪ್ರತಿ ಅಷ್ಟಮಿ ಚತುರ್ದಶಿಯಂದು ಎಲ್ಲ ಆರಂಭ ಪರಿಗ್ರಹ ಬಿಟ್ಟು ಮತ್ತು ವಿಷಯ ಕಷಾಯ ಹಾಗೂ ಆಹಾರ ನೀರನ್ನು 16 ಪ್ರಹರ ಅಂದ್ರೆ 48 ಗಂಟೆಗಳವರೆಗೆ ತ್ಯಾಗ ಮಾಡುವುದು. ಪ್ರತಿ ಅಷ್ಟಮಿ ಮತ್ತು ಚತುರ್ದಶಿಯಿಂದ. ಅಷ್ಟಮಿ ಚತುರ್ದಶಿಗೆ ಏನ್ ಮಾಡ್ತೀವಿ ನಾವು, ಆರಂಭ ಪರಿಗ್ರಹವನ್ನ ತ್ಯಾಗ ಮಾಡಿಲ್ಲದ್ರೆ ವಿಷಯ ಕಷಾಯಗಳನ್ನ ತ್ಯಾಗ ಮಾಡಿ 48 ಗಂಟೆಗಳ ತನಕ ನಾವು ಏನ್ ಮಾಡ್ಬೇಕು, ಆಹಾರವನ್ನು ತ್ಯಾಗ ಮಾಡೋದು. ಇದ ಪ್ರೋಷಧೋಪವಾಸ ಅಂತ ಹೇಳಿ ಕರೀತಾರೆ. ಪ್ರೋಷಧ ಅಂದರೆ ಒಂದು ಬಾರಿ ಭೋಜನ ಮಾಡುವುದು. ಇದಕ್ಕೆ ಏಕಾಶನ ಎಂದು ಹೆಸರು. ಏಕಾಶನದ ಜೊತೆ ಉಪವಾಸ ಮಾಡುವುದು ಪ್ರೋಷಧೋಪವಾಸವಾಗಿದೆ. ಯಾರೇ ಆಗಲಿ ಅಷ್ಟಮಿ ಎಂದು ಪ್ರೋಷಧೋಪವಾಸ ಮಾಡುವುದಾದರೆ ಅವರು ಸಪ್ತಮಿ ಮತ್ತು ನವಮಿ ಎಂದು ಏಕಾಶನ ಮಾಡುವುದು ಮತ್ತು ಅಷ್ಟಮಿ ಎಂದು ಉಪವಾಸ ಮಾಡಬೇಕು. ಮತ್ತು ಶೃಂಗಾರ, ಆರಂಭ, ಗಂಧ, ಪುಷ್ಪ, ಸ್ನಾನ, ಅಂಜನ, ಸುವಾಸಿತ ದ್ರವ್ಯವನ್ನು ತ್ಯಜಿಸಬೇಕು. ಇದು ಉತ್ಕೃಷ್ಟ ಪ್ರೋಷಧೋಪವಾಸದ ರೀತಿಯಾಗಿದೆ.
ವೃತ್ತಿಯಾದವನು ಉಪವಾಸ ಸಾಧ್ಯವಾಗದಿದ್ದರೆ ಏಕಾಶನವನ್ನಾದರೂ ಮಾಡಿ ತನ್ನ ವ್ರತವನ್ನು ಪಾಲನೆ ಮಾಡುತ್ತಾನೆ. ಪ್ರೋಷದ ಉಪವಾಸ ಅಂದ್ರೇನು? ಅಷ್ಟಮಿ ಮತ್ತು ಚತುರ್ದಶಿ ದಿನ ಪೂರ್ಣ ಉಪವಾಸ ಮಾಡಬೇಕು ಮತ್ತು ಸಪ್ತಮಿ ದಿನ ಅಂದ್ರೆ ಅಷ್ಟಮಿಯ ಮೊದಲನೇ ದಿನ ಸಪ್ತಮಿ ದಿನ ಏಕಾಶನವನ್ನ ಮಾಡಬೇಕು. ಆಮೇಲೆ ನವಮಿ ದಿನ ಕೂಡ ಏಕಾಶನವನ್ನ ಮಾಡಬೇಕು. ಒಂದು ಹೊತ್ತು ಊಟ ಮುಗಿಸಿಲ್ಲಾದ್ರೆ ಇನ್ನೊಂದು ಹೊತ್ತು ಊಟವನ್ನ ಬಿಡುವುದು ಇದು ಏಕಾಶನ ಅಂತ ಹೇಳಿ ಕರೆಯುತ್ತಾರೆ. ಅಂದ್ರೆ ಒಂದು ಹೊತ್ತು ಆಹಾರವನ್ನು ಗ್ರಹಣ ಮಾಡಿ ಇನ್ನೊಂದು ಹೊತ್ತದಲ್ಲಿ ನಾವು ಆಹಾರವನ್ನು ಬಿಡುವುದು ಇದು ಏಕಾಶನ ಅಂತ ಹೇಳಿ ಕರೀತಾರೆ. ಒಂದು ದಿನ ಮೊದಲನೇ ದಿನ ಏಕಾಶನವನ್ನ ಮಾಡಬೇಕು, ಅಷ್ಟಮಿ ದಿನ ಉಪವಾಸ ಮಾಡ್ಬೇಕು ಮತ್ತು ನವಮಿ ದಿವಸ ಕೂಡ ಏಕಾಶನವನ್ನ ಮಾಡಬೇಕು. ಇದು ಪ್ರೋಷದ ಉಪವಾಸ ಅಂತ ಹೇಳಿ ಕರೀತಾರೆ. ಇದೇ ರೀತಿ ಇಲ್ಲದ್ರೆ ಚತುರ್ದಶಿ ದಿವಸ ತ್ರಯೋದಶಿಗೆ ಏಕಾಶನ ಮಾಡುವುದು, ಚತುರ್ದಶಿಗೆ ಉಪವಾಸ ಮಾಡುವುದು, 15ನೇ ದಿನ ತಿಥಿ ಏನ್ ಬರುತ್ತೆ ಅಲ್ಲ ಪೂರ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಏನ್ ಮಾಡ್ಬೇಕು ಆ ದಿವಸ ಕೂಡ ನಾವು ಏಕಾಶನವನ್ನ ಮಾಡುವುದು. ಇದು ಪ್ರೋಷದ ಉಪವಾಸ ಅಂತ ಹೇಳಿ ಕರೀತಾರೆ ಇದಕ್ಕೆ. ಇನ್ನು ಭೋಗೋಪಭೋಗ ಪರಿಮಾಣ ವ್ರತ. ಇದು ಭೋಗೋಪಭೋಗ ಪರಿಮಾಣ ವ್ರತ ಅಂತ ಹೇಳಿ ಭೋಗೋಪಭೋಗದ ವಸ್ತು ಅಥವಾ ಕಾರ್ಯಗಳನ್ನು ಪ್ರತಿದಿನ ನಿಯಮ ಮಾಡುವುದು. ಅಂದ್ರೆ ಭೋಗೋಪಭೋಗ ಇದು 17 ಇದೆಯಲ್ಲ ಇದನ್ನ ಕ್ಯಾನ್ಸಲ್ ಮಾಡಿ ಭೋಗೋಪಭೋಗದ ವಸ್ತು ಅಥವಾ ಕಾರ್ಯಗಳನ್ನು ಪ್ರತಿದಿನ ನಿಯಮ ಮಾಡುವುದು. ಅಂದ್ರೆ ನಮ್ಮ ಹತ್ರ ಎಷ್ಟು ವಸ್ತು ಇವೆ, ಭೋಗವನ್ನ ಎಷ್ಟು ನಾವು ಭೋಗ ಅಂದ್ರೆ ಏನು? ಒಂದು ಸಲ ಅದನ್ನು ಉಪಯೋಗ ಮಾಡುವುದು, ಅದು ಒಂದೇ ಸಲ ಉಪಯೋಗಕ್ಕೆ ಬರುವುದು, ಅದು ಭೋಗ ವಸ್ತುವಾಗಿದೆ. ಉಪಭೋಗ ಅಂದ್ರೆ ಅದನ್ನು ಬಾರಿ ಬಾರಿ ನಾವು ಉಪಯೋಗಿಸಬಹುದಾದಂತ ವಸ್ತುಗಳನ್ನ ಉಪಭೋಗ ವಸ್ತುಗಳು ಅಂತ ಹೇಳಿ ಕರೀತಾರೆ. ಭೋಗದ ವಸ್ತುಗಳು ಯಾವ್ಯಾವು? ಆಹಾರ, ನೀರು, ಇವೆಲ್ಲ ಇವು ಭೋಗದ ವಸ್ತುಗಳು. ಮತ್ತು ಬಟ್ಟೆ, ಪಾತ್ರೆ ಇವುಗಳೆಲ್ಲ ಇವು ಉಪಭೋಗದ ವಸ್ತುಗಳು. ಅಂದ್ರೆ ಅದರಲ್ಲಿ ಎಷ್ಟಾಗ್ತದಲ್ಲ ಭೋಗ ಮತ್ತು ಉಪಭೋಗದ ವಸ್ತುಗಳು ಎಷ್ಟಾಗ್ತದಲ್ಲ ನಾವು ಮುಂಜಾನೆ ಎದ್ದು ದೇವರ ದರ್ಶನಕ್ಕೆ ಹೋಗ್ತೇವಲ್ಲ ಅಲ್ಲಿಲ್ಲಾದ್ರೆ ನಾವು ಇಷ್ಟೇ ವಸ್ತ್ರಗಳನ್ನು, ಇಷ್ಟೇ ಪಾತ್ರೆಗಳನ್ನು, ಇಷ್ಟೇ ಆಹಾರ ಸಾಮಗ್ರಿಗಳನ್ನು ನಾವು ಇಟ್ಕೊಳ್ತೇವೆ. ಉಳಿದ ಎಲ್ಲ ವಸ್ತುಗಳು ನಾವು ಅವುಗಳ ಸೇವನೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಈ ರೀತಿ ನಾವು ನಿಯಮ ಮಾಡಿಕೊಂಡು ಬಂದ್ರೆ ಅದು ಭೋಗೋಪಭೋಗ ಪರಿಮಾಣ ವ್ರತ ಅಂತ ಹೇಳಿ ಕರೆಯುತ್ತಾರೆ ಅದಕ್ಕೆ. ಇನ್ನು ಅತಿಥಿ ಸಮವಿಭಾಗ ವ್ರತ. ಭಕ್ತಿ ಸಹಿತ ಫಲದಿಚ್ಛೆ ಇಲ್ಲದೆ ಸ್ವಪರ ಕಲ್ಯಾಣಕ್ಕೋಸ್ಕರ ಮುನಿ ಮುಂತಾದ ಉತ್ತಮ ಪಾತ್ರರಿಗೆ ದಾನ ಕೊಡುವುದು ಅತಿಥಿ ಸಮವಿಭಾಗ ವ್ರತವಾಗಿದೆ. ಇದನ್ನ ನಾವು ತಿಳಿದುಕೊಂಡು ಬಂದಿದ್ದೇವೆ. ಅತಿಥಿ ಸಮವಿಭಾಗ ಅಂದ್ರೆ ಏನು? ದಾನದ ವಿಷಯವನ್ನ ನಾವು ದಾನ ಪಾಠದಲ್ಲಿ ತಿಳ್ಕೊಂಡು ಬಂದಿದ್ದೇವೆ. ಅಂದ್ರೆ ಭಕ್ತಿ ಸಹಿತ ಫಲದ ಇಚ್ಛೆಯನ್ನು ಮಾಡೋದಿಲ್ಲ. ಯಾವುದೇ ರೀತಿಯ ಫಲದ ಇಚ್ಛೆಯನ್ನ ಮಾಡದೇ ಇಲ್ಲಾದ್ರೆ ನಾವು ಭಕ್ತಿ ಸಹಿತ ಇಲ್ಲದ್ರೆ ಆಹಾರ ದಾನ ಮೊದಲಾದ ದಾನಗಳನ್ನ ಏನ್ ಮಾಡ್ತೀವಲ್ಲ ಅದಕ್ಕೆ ಅತಿಥಿ ಸಮವಿಭಾಗ ಶಿಕ್ಷಾವ್ರತ ಅಂತ ಹೇಳಿ ಕರೀತೀವಿ. ದಾನದಲ್ಲಿ 4 ಭೇದಗಳು. ಅದರಲ್ಲಿ ಆಹಾರ ದಾನ, ಜ್ಞಾನ ದಾನ, ಔಷಧಿ ದಾನ ಮತ್ತು ಅಭಯದಾನ ಅಂತ ಹೇಳಿ ಬರುತ್ತೆ. ಆವಾಸ ದಾನ, ಅಭಯದಾನ 2 ಕರೀತಾರೆ. ಆಹಾರ ದಾನ ಮುನಿ, ಆರಿಕ, ಕ್ಷುಲ್ಲಕ ಮುಂತಾದವರಿಗೆ ಶುದ್ಧ ಆಹಾರ ಕೊಡುವುದು. ಇದಂತೂ ನಾವು ಈಗಾಗಲೇ ತಿಳಿದುಕೊಂಡು ಬಂದಿದೆ. ಧಾರ್ಮಿಕ ಪುಸ್ತಕ ಜ್ಞಾನದಾನ ಅಂದ್ರೆ ಧಾರ್ಮಿಕ ಪುಸ್ತಕಗಳನ್ನು ಹಂಚುವುದು, ಪಾಠಶಾಲೆಯನ್ನು ಪ್ರಾರಂಭಿಸುವುದು, ವ್ಯಾಖ್ಯಾನ ಕೊಟ್ಟು ಧರ್ಮ ಮತ್ತು ಕರ್ತವ್ಯ ಜ್ಞಾನವನ್ನು ಮೂಡಿಸುವುದು. ಇದು ಏನಾಗುತ್ತೆ? ಜ್ಞಾನದಾನ ಆಗುತ್ತೆ. ಮತ್ತು ಔಷಧಿ ದಾನ ಚತುರ್ವಿಧ ಸಂಘಗಳಿಗೆ ಔಷಧಿ ಕೊಡುವುದು, ಅವರ ಸೇವೆ ಮಾಡುವುದು ಔಷಧಿ ದಾನವಿದೆ. ಚತುರ್ವಿಧಿ ಸಂಘಕ್ಕೆ ಔಷಧಿಯನ್ನು ಕೊಡುವುದು ಇದು ಔಷಧಿ ದಾನ ಅಂತ ಹೇಳಿ ಹೇಳಿದ್ದಾರೆ. ಅಭಯದಾನ ಜೀವಿಗಳ ರಕ್ಷೆ ಮಾಡುವುದು ಅಥವಾ ಮುನಿತ್ಯಾಗಿ ಮತ್ತು ಬ್ರಹ್ಮಚಾರಿಗಳಿಗೆ ಇರಲು ಸ್ಥಾನ ಮಾಡಿಕೊಡುವುದು
ಕತ್ತಲೆಯ ಹೊತ್ತಿನಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿಕೊಡುವುದು, ಅವರಿಗೆ ಉಚ್ಚಾಸನ ಕೊಡುವುದು, ಧರ್ಮಾತ್ಮರನ್ನು ದುಃಖ ಮತ್ತು ಸಂಕಟದಿಂದ ಪಾರು ಮಾಡುವುದು ಅಭಯದಾನವಾಗಿದೆ. ಜೀವಿಗಳ ರಕ್ಷಣೆ ಮಾಡುವುದು, ಮುನಿ, ತ್ಯಾಗಿ ಮತ್ತು ಬ್ರಹ್ಮಚಾರಿಗಳಿಗೆ ಇರಲು ಸ್ಥಾನ ಕೊಡುವುದು ಮತ್ತು ಕತ್ತಲೆ ಹೊತ್ತಿನಲ್ಲಿ ಅವರಿಗೆ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಡುವುದು, ಉಚ್ಚಾಸನ ಕೊಡುವುದು ಮತ್ತು ಧರ್ಮಾತ್ಮರನ್ನು ದುಃಖ ಮತ್ತು ಸಂಕಟದಿಂದ ಪಾರು ಮಾಡುವುದು, ಇದು ಅಭಯದಾನವಾಗಿದೆ. ಅಂದ್ರೆ ಎಲ್ಲಿಯವರೆಗೆ ನಾವು ಆವಾಸ ದಾನವನ್ನ ಮಾಡ್ತೀವಲ್ಲ, ಮತ್ತೊಬ್ಬರಿಗೆ ಏನ್ ಮಾಡ್ತೀವಿ, ನಿಲ್ಲಲಿಕ್ಕೆ ಜಗವನ್ನ ಏನು ಕೊಡ್ತೀವಲ್ಲ, ಇದು ಅಭಯದಾನ ಅಥವಾ ಆವಾಸ ದಾನದಲ್ಲಿ ಬರುತ್ತೆ. ಈ ರೀತಿ ಇಲ್ಲದ್ರೆ ವ್ರತ ಎಂಬ ಪಾಠವು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಮುಂದೆ 11 ಪ್ರತಿಮೆಗಳು. ಈ 11 ಪ್ರತಿಮೆಗಳನ್ನ ನಾವು ನಾಳಿನ ಕ್ಲಾಸಲ್ಲಿ ನೋಡೋಣ. ಪ್ರತಿಮೆ ಅಂದ್ರೆ ಏನು, ಪ್ರತಿಮೆಗಳು ಎಷ್ಟು, 11 ಪ್ರತಿಮೆಗಳು ಯಾವ್ಯಾವ, ಅವುಗಳ ಹೆಸರನ್ನ ನಾವು ನಾಳಿನ ಕ್ಲಾಸಲ್ಲಿ ನೋಡೋಣ.